Hello dear subscribers and students, please welcome back to my YouTube channel. Dear students, the most weighted problem on reconstruction. Okay, the answer demanded for this problem. Okay, ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ನೋಡಿ, ಏನಿದೆ ರೀಕನ್ಸ್ಟ್ರಕ್ಷನ್ ಇದೆ, ಬ್ಯಾಲೆನ್ಸ್ ಶೀಟ್ ಆಫ್ ಅ ಕಂಪನಿ. ಈ ಒಂದು ಪ್ರಾಬ್ಲಮನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಡ್ಜಸ್ಟ್ಮೆಂಟ್ ನೋಡ್ಬಿಡೋಣ ಫಸ್ಟು. ಈ ಥರ ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ವರ್ ಟು ಬಿ ರೆಡ್ಯೂಸ್ ಟು ಶೇರ್ಸ್ ಆಫ್ 5. ಸೊ ನೋಡ್ಕೊಂಬಿಡೋಣ ನೋಡಿ. 20,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ 2 lakh ಆಯಿತು. ಇದೆಲ್ಲ ಪ್ರಾಬ್ಲಮ್ಸಲ್ಲಿ ನೋಡ್ಕೊಳ್ಳಿ. ಇದು ಏನೇನು ಕೊಟ್ಟಿದ್ದಾರೆ. ಡಿಬೆಂಚರ್ಸ್ ನೋಡಿ, 5% ಡಿಬೆಂಚರ್ಸ್ ಇದೆ, 8% ಡಿಬೆಂಚರ್ಸ್ ಇದೆ, ಮತ್ತು ಡಿಬೆಂಚರ್ ಡ್ಯೂ ಔಟ್ ಅಂದರೆ ಡಿಬೆಂಚರ್ ಬಾಕಿ ಕೊಡಬೇಕಾಗಿರೋ ಅಮೌಂಟು 19,000 ಡಿಬೆಂಚರ್ ಹೋಲ್ಡರ್ಸಿಗೆ ಬಾಕಿ ₹19,500 ಕೊಡಬೇಕಿತ್ತಂತೆ, ಅದನ್ನು ಕೂಡ ಹೇಳಿದ್ದಾರೆ. ಅಸೆಟ್ಸ್ ಏನೇನಿದೆ ಅಂತ ಹೇಳಿದ್ದಾರೆ. ಓಕೆ, ಏನು ಚೇಂಜ್ ಮಾಡೋಕ್ಕೆ ಹೇಳಿದ್ದಾರೆ ನೋಡಿ. ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ವರ್ ಟು ಬಿ ರೆಡ್ಯೂಸ್ ಟು ಶೇರ್ಸ್ ಆಫ್ ₹5 ಈಚ್. ಈಕ್ವಿಟಿ ಶೇರ್ಸ್ ಇಲ್ಲಿದೆ ನೋಡಿ. ಈಕ್ವಿಟಿ ಶೇರ್ಸ್ ಎಷ್ಟಿದೆ, ಪ್ರಿಫರೆನ್ಸ್ ಶೇರ್ಸ್ ಇಲ್ಲಿದೆ ನೋಡಿ. 20,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಇದೆಯಲ್ಲ, ಅದನ್ನು ₹5 ಒಂದ್ರಂಗೆ ಕೊಡಿ. ₹10 ಇದೆ, ಅದನ್ನ ₹5 ಮಾಡಿ ಅಂತ ಹೇಳಿದ್ದಾರೆ ಮೊದಲನೇದಾಗಿ. ಎರಡನೇದು 7% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್ ಫುಲ್ಲಿ ಪೇಡ್ ವರ್ ಟು ಬಿ ರೆಡ್ಯೂಸ್ ಟು 6% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್ ಆಫ್ ₹3 ಪರ್ ಶೇರ್ ಪೇಡ. ಏನು ಹೇಳಿದರೆ, 7% ಪ್ರಿಫರೆನ್ಸ್ ಶೇರ್ಸ್ ₹10 ಒಂದರಿಂದ ಇದೆಯಲ್ಲ, ಅದನ್ನು 6% ಮಾಡಿ. ₹10 ಇರಲಿ, ಬಟ್ ₹3 ಪೇಡ ಮಾಡಿರೋದು ಅಂತ ತೋರಿಸಿ ಅಂತ ಹೇಳಿದ್ದಾರೆ. ಅಂದರೆ 7% ಇರೋದನ್ನು 6%ಗೆ, ₹10 ಇರೋದನ್ನು ₹3 ಇಳಿಸ್ಬೇಕಂತ ಹೇಳಿದ್ದಾರೆ. ಫೈನ್. ನೆಕ್ಸ್ಟ್ ಏನು ಹೇಳಿದ್ದಾರೆ, 5% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್. ಅಂದರೆ ಇಲ್ಲಿ 5% ಪ್ರಿಫರೆನ್ಸ್ ಶೇರ್ಸ್ ಇದೆ, 7% ಪ್ರಿಫರೆನ್ಸ್ ಶೇರ್ಸ್ ಇದೆ. 7% ಇರೋದು 6% ಮಾಡೋಕ್ಕೆ ಹೇಳಿದರು, 4% ಇರೋದು 4% ಮಾಡೋಕ್ಕೆ ಹೇಳಿದ್ದಾರೆ ಅಲ್ವಾ. ಸೊ 5% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್, 5 ಪೇಡ್ ಅಪ್ ವರ್ ಟು ಬಿ ರೆಡ್ಯೂಸ್ಡ್ ಟು 4.5% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್, ₹3 ಪರ್ ಶೇರ್ ಪೇಡ್ ಅಪ್ ಅಂತೇಳಿ. ಅಂದರೆ 5% ಪ್ರಿಫರೆನ್ಸ್ ಶೇರ್ಸ್ ಇದೆಯಲ್ಲ, 4% ಮಾಡಿರಿ ಅಂತ ಹೇಳಿದ್ದಾರೆ. ಅಲ್ಲಿ ₹5 ಇದೆ, ಅದು ₹3 ಮಾಡಿ ಅಂತ ಹೇಳ್ತಾ ಇದ್ದಾರೆ. ಫೈನ್. ನೆಕ್ಸ್ಟ್ ಏನು ಹೇಳಿದ್ದಾರೆ, ಮತ್ತು ಮುಂದುವರೆದ ಭಾಗದಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಹೇಳ್ತಾ ಇದ್ದಾರೆ, ದ ಡಿಬೆಂಚರ್ ಹೋಲ್ಡರ್ ಅಗ್ರಿ ಟು ಫರ್ಗೋ ದ ಇಂಟ್ರೆಸ್ಟ್ ಡ್ಯೂ ಟು ದೆಮ್ ಅಂತೇಳ್ಬಿಟ್ಟಿದೆ ನೋಡಿ. ದ ಡಿಬೆಂಚರ್ ಹೋಲ್ಡರ್ಸ್ ಅಗ್ರಿ ಟು ಫರ್ಗೋ ದ ಇಂಟ್ರೆಸ್ಟ್ ಡ್ಯೂ ಟು ದೆಮ್. ಅಂದರೆ ಡಿಬೆಂಚರ್ ಹೋಲ್ಡರ್ಸಿಗೆ ಬಾಕಿ ಏನು ಕೊಡೋದಿತ್ತಲ್ಲ ₹19,500, ಈ ₹19,500 ಏನು ಮಾಡಿದ್ದಾರೆ, ಅವ್ರು ಅಗ್ರಿ ಮಾಡ್ತಾ ಇದ್ದಾರೆ ಏನಂತ, ದ ಡಿಬೆಂಚರ್ ಹೋಲ್ಡರ್ಸ್ ಅಗ್ರಿ ಟು ಫರ್ಗೋ ದ ಇಂಟ್ರೆಸ್ಟ್ ಡ್ಯೂ ಟು ದೆಮ್. ಅವರಿಗೆ ಕೊಡಬೇಕಾದ ಇಂಟ್ರೆಸ್ಟನ್ನು ಕೊಡಿ ಅಂತ ಹೇಳಿದ್ದಾರೆ. ಸೊ ಕೊಡೋಣ, ಹೌದಲ್ವಾ. ಫೈನ್. ದ ಕಂಪನಿ ಇನ್ ದ ಮೀನ್ ಟೈಮ್ ರಿಕವರ್ಡ್ ಆ್ಯಸ್ ಅ ಡ್ಯಾಮೇಜಸ್ ಅ ಸಮ್ ಆಫ್ ₹74,000 ಫ್ರಮ್ ದ ಥರ್ಡ್ ಪಾರ್ಟಿ. ಓಕೆ, ಏನೋ ಒಂದು ಡ್ಯಾಮೇಜ್ ಆಗಿತ್ತು, ಯಾವುದೋ ಒಂದು ಐಟಮಿಗೆ ಡ್ಯಾಮೇಜ್ ಆಗಿದೆ ಕಂಪ್ನಿನಲ್ಲಿ, ಅದಕ್ಕೆ ಬರಬೇಕಾಗಿರ್ತಕ್ಕಂಥ ₹74,000 ರಿಕವರಿ ಮಾಡ್ಕೊಂಡಿದ್ದಾರಂತ ಅವರು. ಓಕೆ ಫೈನ್, ರಿಕವರಿ ಮಾಡ್ಕೊಂಡ್ರೆ ನಮಗೆ ಇನ್ಕಮ್ ಆಯಿತು. ನೆಕ್ಸ್ಟ್, ಇಟ್ ವಾಸ್ ಡಿಸೈಡೆಡ್ ಟು ಯೂಸ್ ದ ಅಮೌಂಟ್. ಓಕೆ, ಆ ಅಮೌಂಟನ್ನು ಯೂಸ್ ಮಾಡ್ಕೊಳ್ಳಿ ಮತ್ತೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಏನು ಹೇಳಿದ್ದಾರೆ, ಆಲ್ಸೋ ಟು ರೈಟ್ ಆನ್ ದ ಕ್ಯಾಪಿಟಲ್ ಲಾಸಸ್ ದ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ ಕಮ್ ಟು. ಅಂದರೆ ಕ್ಯಾಪಿಟಲ್ ಲಾಸಸ್ ಅಂತೇಳ್ಬಿಟ್ಟು ₹7,250 ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ ಹೆಸರಲ್ಲಾಗಿದೆ. ಇಷ್ಟೇ ಇದು ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸು 7,500, ರಿಕವರಿ ಫ್ರಮ್ ಡ್ಯಾಮೇಜಸ್ಸು 74,000, ಡಿಬೆಂಚರ್ ಹೋಲ್ಡರ್ಸಿಗೆ ಕೊಡಬೇಕಾದಂಥ ಡ್ಯೂ ಬ್ಯಾಲೆನ್ಸನ್ನು ಕೊಡಿ ಅಂತ ಹೇಳಿದ್ದಾರೆ. ಅಷ್ಟೇ, ಎಕ್ಸ್ಟ್ರಾ ಇರೋದು ಇನ್ನೇನಿಲ್ಲ ಇದು ಅಲ್ವಾ. ಸೊಲ್ಯೂಷನ್ ಮಾಡ್ತೋಗೋಣ. ಅಡ್ಜಸ್ಟ್ಮೆಂಟ್ ಮೇಲೆಲ್ಲ ಡಿಪೆಂಡ್ ಅಲ್ಲ ಇದು. ಓಕೆ, ಫಸ್ಟ್ ಅಡ್ಜಸ್ಟ್ಮೆಂಟ್ ಏನೇ ಅದನ್ನೇ. ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ವರ್ ಟು ಬಿ ರೆಡ್ಯೂಸ್ಡ್ ಟು ಶೇರ್ಸ್ ಆಫ್ 5 ಈಚ್. ಓಕೆ, ಈಕ್ವಿಟಿ ಶೇರ್ಸು ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆ, ಈಕ್ವಿಟಿ ಶೇರ್ಸು ಬ್ಯಾಲೆನ್ಸ್ ಶೀಟಲ್ಲಿ 20,000 ಈಕ್ವಿಟಿ ಶೇರ್ಸ್ 2 lakh ಕೊಟ್ಟಿದ್ದಾರೆ, ಹೌದಲ್ವಾ. ಇಲ್ಲಿ 20,000 ಈಕ್ವಿಟಿ ಶೇರ್ಸ್ ₹10 ಒಂದು 2 lakh ಅಂತ ಅದನ್ನ ಬರ್ಕೊಂಬಿಡೋಣ. ಈಕ್ವಿಟಿ ಶೇರ್ಸ್ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆ ಅಷ್ಟು ಬರ್ಕೋಬೇಕು, 2 ಲಕ್ಷ ಅಲ್ವಾ, 2 ಲಕ್ಷ. ಈಗ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂದರೆ ಅಲ್ಲಿ ಏನು ಮಾಡಿದ್ದಾರೆ, ₹10 ಒಂದು ಮಾಡಿದ್ದಾರೆ. ₹10 ಒಂದಂಗಾದರೆ ₹2 ಲಕ್ಷ ಆಗುತ್ತೆ. ಅದನ್ನೇನು ಹೇಳಿದ್ದಾರೆ ಇಲ್ಲಿ, ₹10 ಇರೋದನ್ನು ₹5 ಮಾಡಿ ಅಂತ ಹೇಳಿದ್ದಾರೆ. ₹5 ಅಂತಂದರೆ ಇಲ್ಲೇ ಮಾಡೋಣ, ಈಸ್ ಈಕ್ವಲ್ ಟು ಎಷ್ಟು, 20,000 ಅಲ್ವಾ. ಸೊ 20,000 ಶೇರ್ಸು. ಸೊ 20,000 ಇಂಟು ₹5 ಒಂದ್ರಂಗೆ ಮಾಡಿದರೆ ₹1 ಲಕ್ಷ ಆಯಿತು. 2 ಲಕ್ಷ ಇತ್ತಾ, ₹1 ಲಕ್ಷ. ಡಿಫ್ರೆನ್ಸ್ ಎಷ್ಟು, ₹1 ಲಕ್ಷ, ಹೌದಲ್ವಾ. 2 ಲಕ್ಷದಲ್ಲಿ ₹1 ಲಕ್ಷ ಮೈನಸ್ ಮಾಡಿದರೆ ₹1 ಲಕ್ಷ. ಬ್ಯಾಲೆನ್ಸ್ ಶೀಟಲ್ಲಿ 2 ಲಕ್ಷ ಇತ್ತು, ₹5 ಮಾಡಿದರೆ ₹1 ಲಕ್ಷ ಆಗುತ್ತೆ. ಡಿಫರೆನ್ಸ್ ಅಮೌಂಟ್ ಹಾಕಿದ್ದೀರಾ. ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡೋಣ. ನೆಕ್ಸ್ಟ್ 7% ಪ್ರಿಫರೆನ್ಸ್ ಶೇರ್ಸ್ 7% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್ ಫುಲ್ಲಿ ಪೇಡ್ ವರ್ ಟು ಬಿ ರೆಡ್ಯೂಸ್ಡ್ ಟು 6% ಪ್ರಿಫರೆನ್ಸ್ ಶೇರ್ಸ್. 7% ಪ್ರಿಫರೆನ್ಸ್ ಶೇರ್ಸನ್ನು 6% ಮಾಡೋಕ್ಕೆ ಹೇಳಿದ್ದಾರೆ. ಓಕೆ, ಇಲ್ಲಿ 7% ಶೇರ್ಸು ಬ್ಯಾಲೆನ್ಸ್ ಶೀಟಲ್ಲಿ 7% ತಾನೇ ಇರೋದಲ್ಲ,
ಕ್ಯಾಲ್ಕುಲೇಷನ್ಗೆ ಏನು ತಗೊಳ್ಳಲ್ಲ, ಬಟ್ ಇಲ್ಲಿ ತೋರಿಸ್ತೀರ ಅಷ್ಟೇ. 7% ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು 6% ಮಾಡೋಕ್ಕೆ ಹೇಳಿದ್ದಾರೆ. ಟು 6% ಅಲ್ವಾ? 6% ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್. ಓಕೆ ಫೈನ್. 7% ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಅಮೌಂಟ್ ಎಷ್ಟು ಹೇಳಿದ್ದಾರೆ? 7% ಪ್ರಿಫರೆನ್ಷಿಯಲ್ ಶೇರ್ 7% ಪ್ರಿಫರೆನ್ಷಿಯಲ್ ಶೇರ್ಸ್ 1,50,000 ರೂಪಾಯಿ ಹೇಳಿದ್ದಾರೆ. ಓಕೆ, 1,50,000 ಟು 6% ಶೇರ್ ಕ್ಯಾಪಿಟಲ್ ಅಂತ. 6%ಗೆ ಎಷ್ಟು ಹೇಳಿದ್ದಾರೆ ಅಮೌಂಟನ್ನು ಅಂದರೆ ನೋಡಿ, 3 ರೂಪೀಸ್ ಹೇಳಿದ್ದಾರೆ ಅಲ್ವಾ? 3 ರೂಪಾಯಿದಂಗೆ ಇಶ್ಯೂ ಮಾಡೋಕ್ಕೆ ಹೇಳಿದ್ದಾರೆ. ಫೈನ್, 3 ರೂಪಾಯಿದಂಗೆ ಎಷ್ಟು ಶೇರ್ಸ್ ಇದಾವೆ ಅದು ನೋಡಿ. 6% 3 ರೂಪಾಯಿದಂಗೆ 7%ಇಂದು 3 ರೂಪಾಯಿದಂಗೆ ಮಾಡೋಕ್ಕೆ ಹೇಳಿದ್ದಾರೆ. ಎಷ್ಟು ಶೇರ್ಸ್ ಇದ್ದಾವೆ? 7%ಇದು 15,000 ಶೇರ್ಸ್ ಇದ್ದಾವೆ. 15,000 ಶೇರ್ಸು 10 ರೂಪಾಯಿ ಆಯ್ತಲ್ಲ, 15,000ಕ್ಕೆ 3 ರೂಪಾಯಿದಂಗೆ ಮಾಡೋಕ್ಕೆ ಹೇಳಿದ್ದಾರೆ. ಓಕೆ, 15,000 ಇಂಟು 3 ಈಸ್ ಈಕ್ವಲ್ ಟು 15,000 ಇಂಟು 3 ಮಾಡೋಣ. 45,000 ಆಯಿತು. ಡಿಫ್ರೆನ್ಸ್ ಎಷ್ಟು ಬಂತು? ಸೊ 1,50,000 ಮೈನಸ್ 45,000 ಅಂದರೆ 105,000 ಬಂತು. 1,05,000 ರೂಪೀಸ್ ಬಂತು. ಕ್ಲಿಯರ್. ನೆಕ್ಸ್ಟ್ ಡಿಬೆಂಚರ್ ಅಕೌಂಟ್. ಈಗ ನೆಕ್ಸ್ಟ್ ಏನು ಹೇಳಿದ್ದಾರೆ ಇಲ್ಲಿ ನೋಡೋಣ. ಸಾರಿ, ಓಕೆ, ಇದಾಯಿತು. ನೆಕ್ಸ್ಟ್ ಏನು ಹೇಳಿದ್ದಾರೆ? 5% ಪ್ರಿಫರೆನ್ಸ್ ಶೇರ್ಸನ್ನು 5 ರೂಪಾಯಿದಂಗೆ ಕೊಟ್ಟಿದ್ದೀರಲ್ಲ, ಅದನ್ನು 4% ಮಾಡಿ 1.5 ಇದೆ, 4.5 ಬೇಕಾದ್ರು ಬರ್ಕೋಬೋದು. ಅದು ಎಷ್ಟು? 3 ರೂಪಾಯಿಗೆ ಇಳಿಸ್ರಿ ಅಂತ ಹೇಳಿದ್ದಾರೆ ಅಲ್ವಾ? 5% 4% ಹೇಳಿದ್ದಾರೆ. ಓಕೆ, ಅಂದರೆ ಇನ್ನೊಂದು ಸಲ ತಗೊಳ್ಳೋಣ ಅಲ್ವಾ? ಓಕೆ, ಸೊ ಈಗೇನು ಮಾಡಿದ್ದಾರೆ? 7% 6% ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಏನು ಹೇಳಿದ್ದಾರೆ? 5% ಇರೋದು 4.5 ಮಾಡೋಕ್ಕೆ ಹೇಳಿದ್ದಾರೆ ಅಲ್ವಾ? ಇಲ್ಲಿ 5% ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು 4.5 ಅಲ್ವಾ? 4% ಹೇಳಿದ್ದಾರೆ, 4.5 ಅಂತ ಹಾಕ್ರಿ. ಓಕೆನಾ? ಪ್ರಿಫರೆನ್ಷಿಯಲ್ಸ್ ಕ್ಯಾಪಿಟಲ್ ಆಯಿತು. ಈಗ ಅಮೌಂಟ್ ಹಾಕಬೇಕಲ್ಲ. 5% ಎಷ್ಟಿದೆ ಅಮೌಂಟು? ಇಲ್ಲಿ ನೋಡಿ ಬ್ಯಾಲೆನ್ಸ್ ಶೀಟಲ್ಲಿ 13,000. 5% 65,000 5 ರೂಪಾಯಿದಂಗೆ ಆಗಿದೆ ಅಲ್ವಾ? 5 ರೂಪಾಯಿದಂಗೆ 65,000 ಹಾಕಿದ್ದಾರೆ. ಓಕೆ, 65,000 ಆಯಿತು. 4.5% ಹಂಗೆ ಇಲ್ಲಿ ಏನು ಹೇಳಿದ್ದಾರೆ? ಅಮೌಂಟ್ ಎಷ್ಟು ಹೇಳಿದ್ದಾರೆ? 5% 4.5 3 ರೂಪಾಯಿದಂಗೆ ಹೇಳಿದ್ದಾರೆ. 13,000ನ 3 ರೂಪಾಯಿದಂಗೆ ಹೇಳಿದ್ದಾರೆ. ಈಸ್ ಈಕ್ವಲ್ ಟು 13,000 ಶೇರ್ಸ್ ಇಂಟು 3, ಅಲ್ಲಿಗೆ 39,000 ಆಯಿತು. ಇವೆರಡರ ನಡುವಿನ ಡಿಫ್ರೆನ್ಸ್ ಎಷ್ಟು ಆಯಿತು? 65,000 ಮೈನಸ್ 39,000, 26,000 ರೂಪೀಸ್ ಕ್ಯಾಪಿಟಲ್ ರಿಡಕ್ಷನ್ ಆಯಿತು ಅಲ್ವಾ? ಫೈನ್, ಈ 3 ಆಯಿತು. ನೆಕ್ಸ್ಟ್ ಏನು ಕೇಳಿದ್ದಾರೆ ನೋಡೋಣ. 1 2 3 ಎಂಟ್ರೀಸ್ ಆಯಿತು. 4ನೇದು ಏನು ಹೇಳಿದ್ರೆ? ದ ಡಿಬೆಂಚರ್ ಹೋಲ್ಡರ್ ಅಗ್ರಿ ಟು ಫಾರ್ಗೋ ದ ಇಂಟ್ರೆಸ್ಟ್ ಡ್ಯೂ ಟು ದೆಮ್. ಓಕೆ, ಡಿಬೆಂಚರ್ ಹೋಲ್ಡರ್ಸಿಗೆ ಡ್ಯೂ ಬ್ಯಾಲೆನ್ಸ್ ಏನಿತ್ತು ಕೊಡೋಕ್ಕೆ ಹೇಳಿದ್ದಾರೆ. ಓಕೆ, ಇಲ್ಲಿ ಎಷ್ಟು ಹೇಳಿದರೆ? ದ ಡಿಬೆಂಚರ್ ಹೋಲ್ಡರ್ಸ್ ಡ್ಯೂ ಟು ಎಷ್ಟಿದೆ ಇಲ್ಲಿ ನೋಡಿ. ಡಿಬೆಂಚರ್ ಡ್ಯೂ ಔಟ್ ಅಂತ ಇದೆಯಲ್ಲ, 19,500 ರೂಪಾಯಿ ಕೊಡಬೇಕೀಗ ನಾವು ಅವರಿಗೆ. 19,500 ರೂಪಾಯಿ ಕೊಡೋಕ್ಕೆ ಹೇಳಿದ್ದಾರೆ. ಡಿಬೆಂಚರ್ ಅಕೌಂಟ್ ಡೆಟಾರ್ ಟು ಕೊಡೋದು ಅಂತಂದ್ರೆ ಏನು? ದುಡ್ಡು ತಾನೇ ಕೊಡೋದು. ಸೊ ಕ್ಯಾಶ್ ಕೊಡ್ತೀರಾ ಟು ಕ್ಯಾಶ್ ಅಕೌಂಟ್, ಸೊ ಕ್ಯಾಶ್ ಅಕೌಂಟ್ ಎಷ್ಟಿದೆ ಅಂತ ನೋಡೋಣ ಈಗ. ಕ್ಯಾಶ್ ಎಷ್ಟಿದೆ? ಬ್ಯಾಲೆನ್ಸ್ ಶೀಟ್ ನೋಡೋಣವಾ? ಓಕೆ, ಕ್ಯಾಶ್ ನೋಡಿ ಬರೀ 2,000 ರೂಪಾಯಿ ಇದೆ. ಅವ್ರಿಗೆ ಕೂಡ 19,500 ಕ್ಯಾಶ್. ಓಕೆ, ಬ್ಯಾಂಕಲ್ಲಿದೆನಾ? ಎಸ್, ಬ್ಯಾಂಕಲ್ಲಿ ಎಷ್ಟಿದೆ? 18,000 ರೂಪಾಯಿ ಇದೆ. 18,000 ಪ್ಲಸ್ 2,000 20,000 ಇದೆ. 20,000ದಾಗ 19,500 ರೂಪಾಯಿ ಕೊಡ್ಬೋದಲ್ವ ಈಗ? ಓಕೆ, ಟು ಕ್ಯಾಶ್ ಎಷ್ಟಿದೆ? ಇಲ್ಲಿ 19,500 ರೂಪಾಯಿ ಕೊಡ್ಬೇಕು ಅವರಿಗೆ ಅಲ್ವಾ? 19,500 ಹೆಂಗೆ ಕೊಡೋಣ? 19,000 ಕ್ಯಾಶ್ 2,000 ಇದೆ, 2,000 ಕೊಡೋಣ. ನೆಕ್ಸ್ಟು ಸಾಕಾಗಿಲ್ಲ, ಇನ್ನೂ ದುಡ್ಡು ಕೊಡಬೇಕು ನಾವು ಅವರಿಗೆ, ಹೌದಲ್ವಾ? ಟು ಬ್ಯಾಂಕ್ ಅಕೌಂಟ್, ಸೊ ಬ್ಯಾಂಕ್ ಅಕೌಂಟ್ ಎಷ್ಟು ಹಾಕಬೇಕಾಗತ್ತೆ? 17,500 ರೂಪಾಯಿ, 17,500 ರೂಪಾಯಿ ಹಾಕಬೇಕಾಗತ್ತೆ. ಅಲ್ಲಿಗೆ 18,000 ರೂಪಾಯಿ ಆಗುತ್ತೆ. ಕ್ಯಾಪಿಟಲ್ ಇದೇನು ಬರಲ್ಲ ಇದು ಅಲ್ವಾ? ಓಕೆ, ಕ್ಯಾಪಿಟಲ್ ರಿಡಕ್ಷನ್ ಬರಲ್ಲ. ಅಲ್ಲಿಗೆ ಓಕೆ ಆಯಿತು. ಡಿಬೆಂಚರ್ 19,500, ಬ್ಯಾಲೆನ್ಸ್ ಏನು ಉಳಿಲಿಲ್ವಲ್ಲ? ಓಕೆನಾ? ಈಗ ಡಿಬೆಂಚರ್ 19,500, ಇಲ್ಲಿ ನೋಡಿ ನಮಗೆ ಕ್ಯಾಶು ಬ್ಯಾಂಕು 20,000 ರೂಪಾಯಿ ಇದೆ. ಅದ್ರಾಗ 19,500 ರೂಪಾಯಿ ಮಾತ್ರ ಕೊಡಿ. 19,500, 19,500 ಅಷ್ಟೇ ಆಯಿತು ಅಲ್ವಾ? ಫೈನ್, ಅಷ್ಟೇ. ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಓಕೆ, ಇಲ್ಲಿ ದ ಕಂಪನಿ ಇನ್ ದ ಮೀನ್ ಟೈಮ್ ರಿಕವರ್ಡ್ ಆ್ಯಸ್ ಅ ಡ್ಯಾಮೇಜಸ್ ಆಫ್ ಸಮ್ ಆಫ್ 74,000, 74,000 ರೂಪಾಯಿ ಏನು ಮಾಡಿದೆ? ರಿಕವರಿ ಮಾಡ್ಕೊಂಡತ್ತಂತೆ. ಯಾರು ಏನೋ ಹೊಡೆದಾಕಿದ್ದ ರಿಕವರಿ ಮಾಡ್ಕೊಂಡಿದೆ ಅಲ್ವಾ?
ಸೊ ಹಂಗಾಗಿ ಏನು ಮಾಡೋಣ, ಇಲ್ಲಿ ನಮಗೇನು ಬರ್ತದೆ, ದುಡ್ಡು ಬರ್ತದೆ. ದುಡ್ಡನ್ನು ಬ್ಯಾಂಕ್ ಅಂತನಾದರೂ ಹೇಳಿ, ಕ್ಯಾಶ್ ಅಂತನಾದರೂ ಹೇಳಿ. ಓಕೆ, ಬ್ಯಾಂಕ್ ಅಂತಲೇ ತೋರಿಸಿರ್ತೀನಿ. ಓಕೆ, ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೀನಿ. ಬ್ಯಾಂಕ್ ಅಕೌಂಟ್. ಸೊ ಎಷ್ಟು ರಿಕವರಿ ಆಗಿದೆ? 74,000 ರೂಪಾಯಿ ಆಯ್ತಂತೆ. ಬ್ಯಾಂಕ್ ಅಕೌಂಟ್ ಡೆಟಾರ್ ಎಲ್ಲಿಂದ ಬಂತದು? ಓಕೆ, ರಿಕವರಿ ಫ್ರಮ್ ಡ್ಯಾಮೇಜಸ್, ರಿಕವರಿ ಆಫ್ ಡ್ಯಾಮೇಜಸ್ ಅಲ್ವಾ? ಓಕೆ, ರಿಕವರಿ ಆಫ್ ಡ್ಯಾಮೇಜಸ್, ರಿಕವರಿ ಆಫ್ ಡ್ಯಾಮೇಜಸ್ 74,000 ರೂಪಾಯಿ ಆಯಿತು. ಓಕೆ, ಫೈನ್ ಬಂತಲ್ವಾ? ಫೈನ್. ಈಗ ನೋಡಿ 74,000 ರೂಪಾಯಿ ಫ್ರಮ್ ಎ ಥರ್ಡ್ ಪಾರ್ಟಿ ಆ್ಯಂಡ್ ಇಟ್ ವಾಸ್ ಡಿಸೈಡೆಡ್ ಟು ಯೂಸ್ ದಿಸ್ ಅಮೌಂಟ್ ಆಲ್ಸೋ ಟು ರೈಟ್ ಆನ್ ಅ ಕ್ಯಾಪಿಟಲ್ ಲಾಸಸ್. ಅವಶ್ಯಕತೆ ಇದ್ದಾಗ ಆ ದುಡ್ಡನ್ನು ಉಪಯೋಗಿಸುವ, ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕು ಅದನ್ನ. ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ 7,250 ಹೇಳಿದ್ದಾರೆ. ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ 7,250, ಇದು 7,250. ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ 7,250. ಓಕೆ, ಲಾಸ್ಟ್ ಯಾರು ಈ ವಿಡಿಯೋ ಫಸ್ಟ್ ನೋಡ್ತಾ ಇದ್ದೀರಾ, ಹಿಂದಿನ ಪ್ರಾಬ್ಲಮಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ, ಅದನ್ನು ನೋಡ್ಕೊಂಡು ಇಲ್ಲಿ ಬರ್ರಿ. ಸ್ವಲ್ಪ ಏನಾದರೂ ಅರ್ಥ ಆಗುತ್ತೆ ನಿಮಗೆ. ಓಕೆ, ಸೊ ಅಲ್ಲಿಗೆ ಏನಾಯಿತು, ಕ್ಲಿಯರ್ ಆಯಿತು, ಅಷ್ಟು ಕ್ಲಿಯರ್ ಆಯ್ತಲ್ವಾ? ಫೈನ್. ಈಗ ಜರ್ನಲ್ ಎಂಟ್ರೀಸು ಬ್ಯಾಲೆನ್ಸ್ ಶೀಟು ಮಾಡೋಕ್ಕೆ ಹೇಳಿದ್ದಾರೆ. ಓಕೆ, ಈಗ ಬರೋಣ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟಾರ್. ಕ್ಯಾಪಿಟಲ್ ರಿಡಕ್ಷನ್ ಅಂದರೆ ಇದೆಲ್ಲ ಟೋಟಲ್ ಮಾಡ್ಬೇಕು ತಾನೆ. ಸೊ ಇಲ್ಲಿ 1,00,000 ಇದೆ. 1,00,000 ಪ್ಲಸ್ 1,05,000, 2,05,000, 2,05,000 ಪ್ಲಸ್ 26,000, 2,05,000, 2,26,000, 2,31,000 ಆಯಿತು. 2,31,000, 2,31,000 ಅಷ್ಟೇ ಅಲ್ವಾ? 2,31,000 ಬರ್ಕೊಂಡಿದ್ದೀನಿ. 2,31,000 ಕ್ಯಾಪಿಟಲ್ ರಿಡಕ್ಷನ್ ಆಯಿತು. ಓಕೆ, ಈಗ ಡಿಪ್ರಿಸಿಯೇಷನ್ ಏನಾರು ಹೇಳಿದಾರಾ, ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ ಹೇಳಿದಾರಾ, ರಿಟರ್ನ್ ಆಫ್ ಹೇಳಿದಾರಾ ನೋಡ್ಕೊಳ್ಳೋಣ. ಓಕೆನಾ? ಇಲ್ಲಿ ಈ ಮೂರಲ್ಲಂತೂ ಇಲ್ಲ. ಸೊ ಇಲ್ಲೂ ಕೂಡ ಏನು ಹೇಳಿಲ್ಲ ಅವರು, ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ ಮಾತ್ರ ಇದೆ ಅಲ್ವಾ? ಸೊ ಡಿಪ್ರಿಸಿಯೇಷನ್ ಕೊಟ್ಟಿಲ್ಲ, ಡಿಪ್ರಿಸಿಯೇಷನ್ ಬಿಟ್ಟು ಹಾಕ್ಬಿಡೋಣ. ಕೊಟ್ಟಿದ್ದರೆ ಮಾಡ್ತಿದ್ದೀವಿ ನಾವುಗಳು. ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ ಒಂದೇ ಮಾತ್ರ ಕೊಟ್ಟಿದ್ದಾರೆ. ಎಷ್ಟು? 7,250 ರೂಪಾಯಿ ಕೊಟ್ಟಿದ್ದಾರೆ ಅಲ್ವಾ? ಈಗ 2,31,000ದಲ್ಲಿ 7,250 ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸನ್ನು ಮೈನಸ್ ಮಾಡಿದಾಗ ಏನು ಸಿಗುತ್ತೆ? ಕ್ಯಾಪಿಟಲ್ ರಿಡಕ್ಷನ್ ಸಿಗುತ್ತೆ. ಅದೆಲ್ಲದನ್ನ ಮೈನಸ್ ಮಾಡೋಣ. 2,23,750 ಆಯಿತು ಅಲ್ವಾ? 2,23,750 ಆಯಿತು. ಇದು ಕ್ಯಾಪಿಟಲ್ ರಿಡಕ್ಷನ್ ಆಯಿತು ಅಲ್ವಾ? ಓಕೆ, ಈಗ ಇದ್ರದ್ದು ಬ್ಯಾಲೆನ್ಸ್ ಶೀಟನ್ನು ರೆಡಿ ಮಾಡ್ತಾ ಹೋಗೋಣ ಬನ್ನಿ. ಸೊ ಈಗ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡೋಣ. ಹೇಗೆ ಬ್ಯಾಲೆನ್ಸ್ ಶೀಟು? ಓಲ್ಡ್ ಬ್ಯಾಲೆನ್ಸ್ ಶೀಟ್ ನಮ್ಮ ಹತ್ರ ಇದೆ. ಇದರ ಆಧಾರವಾಗಿ ನ್ಯೂ ಬ್ಯಾಲೆನ್ಸ್ ಶೀಟನ್ನು ರೆಡಿ ಮಾಡ್ತಾ ಹೋಗೋಣ. ಎಸ್, ಇಲ್ಲೇ ಕೊಟ್ಟಿದ್ದಾರೆ, ಇದರಲ್ಲೇ ಆಲ್ಟ್ರೇಷನ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ ಶೇರ್ ಕ್ಯಾಪಿಟಲ್ ಇಲ್ಲೇನಿದೆ. ಫಸ್ಟು 20,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ 2 lakh ಇದೆ. ನಮ್ಮ ಬ್ಯಾಲೆನ್ಸ್ ಶೀಟ್ ಇದರಲ್ಲಿ ಎಷ್ಟಿದೆ? ಇಲ್ಲಿ 1,00,000 ಇದೆ. 1,00,000 ಮಾತ್ರ ತೊಗೊಳ್ತೀವಿ ನಾವುಗಳು, ಹೌದಲ್ವಾ? ಸೊ ಇಲ್ಲೇ ಮಾಡೋದನ್ನ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಹೌದು ತಾನೆ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆ ಅದನ್ನು ಮಾತ್ರ ತೊಗೊಳ್ತೀರಾ. ಅಂದರೆ ಜರ್ನಲ್ ಎಂಟ್ರೀಸ್ ಒಳಗಡೆ ನೀವು ಎಷ್ಟಿದೆ? 1,00,000 ಇದೆ. ಆ 1,00,000 ಮಾತ್ರ ಹಾಕ್ತೀನಿ. 1,00,000 ರೂಪಾಯಿ ಅಲ್ವಾ? ಇನ್ನು ಕಾಣಿಸ್ಲಿಲ್ಲ ಅಂದರೆ ಓಕೆ, 1,00,000. ನೆಕ್ಸ್ಟ್ ಏನಿದೆ? 7% ಪ್ರಿಫರೆನ್ಸ್ ಶೇರ್ಸ್ ಇದೆ. ಅದನ್ನೇ ಮಾಡೋಕ್ಕೆ ಹೇಳಿದರೆ 6% ಪ್ರಿಫರೆನ್ಷಿಯಲ್ ಶೇರ್ಸ್ 45,000 ಅಲ್ವಾ? ಎರಡನೇದು 6% ಪ್ರಿಫರೆನ್ಷಿಯಲ್ ಶೇರ್ಸ್ ಎಷ್ಟಿದೆ? 45,000. ನೀವು ಇಲ್ಲಿ ಪೂರ್ತಿ ಬರೀಬೇಕು ಬ್ರಾಕೆಟ್ನಲ್ಲಿ. 45,000 ಹೆಂಗೊಂದು ಕೊಟ್ಟರೆ ಏನು ಅಂತೇಳಿ 45,000 ಆಯಿತು. ಓಕೆ, ನೆಕ್ಸ್ಟ್ ಏನು ಹೇಳಿದ್ದಾರೆ? ಈಕ್ವಿಟಿ ಶೇರ್ಸ್ ಆಯಿತು, 7% ಪ್ರಿಫರೆನ್ಸ್ ಶೇರ್ಸ್ ಆಯಿತು, 5% ಪ್ರಿಫರೆನ್ಸ್ ಶೇರ್ಸು. 5% ಪ್ರಿಫರೆನ್ಸ್ ಶೇರ್ಸನ್ನು 4.5% ಹೇಳಿದರೆ ತಾನೆ. 5% 4 ಎಷ್ಟು? 39,000. 4.5% ಪ್ರಿಫರೆನ್ಷಿಯಲ್ ಶೇರ್ಸ್, 4.5% ಪ್ರಿಫರೆನ್ಷಿಯಲ್ ಶೇರ್ಸ್. ಅದೆಷ್ಟು ಹೇಳಿದರೆ? 39,000 ಹೇಳಿದ್ದಾರೆ, 39,000 ಅಲ್ವಾ? ನೆಕ್ಸ್ಟ್ ಏನು ಹೇಳಿದರೆ? ಪ್ರಿಫರೆನ್ಷಿಯಲ್ಸ್ ಆಯಿತು. ಡಿಬೆಂಚರ್ಸ್ ಎಷ್ಟೆಷ್ಟಿದೆ ಅಷ್ಟೇ ಅಲ್ವಾ? ಒಂದು 5% ಡಿಬೆಂಚರ್ಸ್ ಹೇಳಿದ್ದಾರೆ.
5% ಡಿಬೆಂಚರ್ಸ್ ಎಷ್ಟಿದೆ, 1,50,000 ಇದೆ. 1,50,000 ಆಯಿತು. ನೆಕ್ಸ್ಟ್ ಏನು ಹೇಳಿದರೆ 8% ಡಿಬೆಂಚರ್ಸ್ ಹೇಳಿದ್ದಾರೆ. ಎಷ್ಟು? 8% ಡಿಬೆಂಚರ್ಸ್ ಹೇಳಿದ್ದಾರೆ. ಸಂಡ್ರಿ ಕ್ರೆಡಿಟರ್ಸು 4,50,000 ಬರ್ಕೊಂಬಿಡೋಣಲ್ಲ, 4,50,000. ಓಕೆ, 4,50,000. ಓಕೆ, ನೆಕ್ಸ್ಟು 8% ಡಿಬೆಂಚರ್ಸು ಹಿಂದೆ ಮುಂದೆ ಹಾಕಿದ್ದೀನಿ. 8% ಡಿಬೆಂಚರ್ಸ್ 8% ಡಿಬೆಂಚರ್ಸು 3,00,000 ರೂಪಾಯಿ ಹೇಳಿದ್ದಾರೆ. 3,00,000 ಸಂಡ್ರಿ ಕ್ರೆಡಿಟರ್ಸ್ ಆಯಿತು. ಓಕೆ, ಡಿಬೆಂಚರ್ಸ್ ಡ್ಯೂ ಪೇ ಮಾಡಿದ್ದೀವಲ್ಲ, ಡಿಬೆಂಚರ್ಸ್ ಡ್ಯೂ ಇಲ್ಲ ಆಯಿತು. ಡಿಬೆಂಚರ್ 19,500 ಇದೆಲ್ಲ ಕೊಟ್ಟಿದ್ದೀವಿ, ಮುಗೀತಲ್ಲಿಗದು. ಓಕೆ, ಈಗ ಕ್ಯಾಪಿಟಲ್ ರಿಸರ್ವ್. ಸೊ ಕ್ಯಾಪಿಟಲ್ ರಿಸರ್ವ್ ಎಷ್ಟಿದೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಲ್ವಾ. ಕ್ಯಾಪಿಟಲ್ ರಿಸರ್ವ್ ಇಲ್ಲಿದೆ ನೋಡಿ. ಎಷ್ಟು? 2,23,750. 2,23,750 ಮಾಡ್ಕೊಂಡಿದ್ದೀವಿ ಅಲ್ವಾ. ಫೈನ್. ಈಗ ಅಸೆಟ್ ಸೈಡಿಗೆ ಬರೋಣ. ಓಕೆ, ಇಲ್ಲಿ ಅಸೆಟ್ ಸೈಡಿಗೆ ಬರೋಣ. ಅಸೆಟ್ ಸೈಡಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ನೋಡಿ, ಗುಡ್ ವಿಲ್ ಫಸ್ಟಿಗೆ ಗುಡ್ ವಿಲ್ ಹೇಳಿದ್ದಾರೆ. ಗುಡ್ ವಿಲ್ ಎಷ್ಟು ಹೇಳಿದ್ದಾರೆ? 80,000 ಇದೆ. ನಾವಿಲ್ಲೆಲ್ಲೂ ಗುಡ್ ವಿಲ್ಲನ್ನು ತೊಗೊಂಡಿಲ್ಲ ಅಲ್ವಾ. ಸೊ ಎಲ್ಲಿ ತೊಗೊಂಡಿಲ್ಲ ಅಂತಂದರೆ ಮೈನಸ್ಸು ಇಲ್ಲ ಪ್ಲಸ್ ಇಲ್ಲ, ಎಷ್ಟಿದೆ ಅಷ್ಟು ಹಾಕೋಣ, 80,000. ನೆಕ್ಸ್ಟ್ ಬಿಲ್ಡಿಂಗ್ ಅಪ್ರಿಸಿಯೇಷನು ಆಗಿಲ್ಲ, ಡಿಪ್ರಿಸಿಯೇಷನು ಆಗಿಲ್ಲ. ಸೊ ಎಷ್ಟಿದೆ ಅಷ್ಟೇ, 1,75,000. ನೆಕ್ಸ್ಟು ಮಷಿನರಿ ಕೂಡ ಅಪ್ರಿಸಿಯೇಷನ್ ಆಗಿಲ್ಲ, ಡಿಪ್ರಿಸಿಯೇಷನ್ ನೋಡಿ ನಾವಿಲ್ಲಿ ಯೂಸ್ ಮಾಡೇ ಇಲ್ಲ ಅದನ್ನ. ಅಪ್ರಿಸಿಯೇಷನ್ ಆಗಿಲ್ಲ, ಡಿಪ್ರಿಸಿಯೇಷನ್ ಆಗಿಲ್ಲ. 3,25,000 ಎಷ್ಟಿದೆಯೋ ಅಷ್ಟೇ ಹಾಕ್ತಾ ಇದ್ದೀರಾ. ಫೈನ್. ನೆಕ್ಸ್ಟ್ ಏನು ಹೇಳಿದ್ದಾರೆ ಇಲ್ಲಿ? ಪೇಟೆಂಟ್ಸ್ ಹೇಳಿದ್ದಾರೆ. ಪೇಟೆಂಟ್ಸು ಅಪ್ರಿಸಿಯೇಷನ್ ಆಗಿಲ್ಲ, ಡಿಪ್ರಿಸಿಯೇಷನ್ ಆಗಿಲ್ಲ. ಪೇಟೆಂಟ್ಸ್ ಎಷ್ಟು ಹೇಳಿದ್ದಾರೆ? 54,000 ಹೇಳಿದ್ದಾರೆ. 54,000 ಹಾಕಿದ್ದೀನಿ. ನೆಕ್ಸ್ಟು ಫರ್ನಿಚರ್ ಹೇಳ್ತಾ ಇದ್ದಾರೆ. ಫರ್ನಿಚರ್ ಬರೆಯೋಣ. ಫರ್ನಿಚರ್ ಅಪ್ರಿಸಿಯೇಷನ್ ಆಗಿಲ್ಲ, ಡಿಪ್ರಿಸಿಯೇಷನ್ ಆಗಿಲ್ಲ. ಡಿಪ್ರಿಸಿಯೇಷನ್ ಆಗಿದ್ದರೆ ಮೈನಸ್ ಮಾಡಿ ಉಳಿದದ್ದು ಹಾಕ್ತಿದ್ರಿ, ಅಪ್ರಿಸಿಯೇಷನ್ ಆಗಿದ್ದರೆ ಪ್ಲಸ್ ಮಾಡಿ ಹಾಕ್ತಿದ್ರಿ. 15,000 ಫರ್ನಿಚರ್ ಆಯಿತು. ನೆಕ್ಸ್ಟು ಇನ್ವೆಸ್ಟ್ಮೆಂಟಿಂದು ಏನೂ ಹೇಳಿಲ್ಲ ಅಲ್ವಾ. ಸೊ ಇನ್ವೆಸ್ಟ್ಮೆಂಟ್ ಎಷ್ಟು ಹೇಳಿದ್ದಾರೆ ಇಲ್ಲಿ? ಓಕೆ, ಇನ್ವೆಸ್ಟ್ಮೆಂಟು 75,000 ಹೇಳಿದ್ದಾರೆ ಅಲ್ವಾ. ಇನ್ವೆಸ್ಟ್ಮೆಂಟ್ 75,000 ಆಯಿತು. ನೆಕ್ಸ್ಟ್ ಏನು ಹೇಳಿದ್ದಾರೆ? ಇನ್ವೆಸ್ಟ್ಮೆಂಟ್ ಆಮೇಲೆ ಸಂಡ್ರಿ ಡೆಟಾರ್ಸ್ 4,15,000 ಹೇಳಿದ್ದಾರೆ. ಸಂಡ್ರಿ ಡೆಟಾರ್ಸ್ 4,15,000 ಹೇಳಿದ್ದಾರೆ. ಓಕೆ, ಸಂಡ್ರಿ ಡೆಟಾರ್ಸ್ ಅದು ಅಪ್ರಿಸಿಯೇಷನ್ ಇಲ್ಲ, ಡಿಪ್ರಿಸಿಯೇಷನಲ್ಲಿ 4,15,000 ಹೇಳಿದ್ದಾರೆ. ಫೈನ್. ಸಂಡ್ರಿ ಡೆಟಾರ್ಸ್ 4,15,000. ಕ್ಯಾಶು ಮತ್ತು ಬ್ಯಾಂಕು, ಇನ್ನೊಂದು P&L ಇದೆ. ಈ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ನೋಡಿ. ಕ್ಯಾಶ್ ಆ್ಯಂಡ್ ಬ್ಯಾಂಕನ್ನು ನಾವಿಲ್ಲಿ ನೋಡಿ, ಕ್ಯಾಶ್ ಆ್ಯಂಡ್ ಬ್ಯಾಂಕನ್ನು ಅಷ್ಟು ಕೊಟ್ಟಿದೆ. 2,000 ಇಲ್ಲ, 17,500 ರೂಪಾಯಿನೂ ಇಲ್ಲ ಇಲ್ಲಿ ಅಲ್ವಾ. ಓಕೆ, ಬಟ್ ಅಲ್ಲಿ 17,000 ಇದೆ, ಅದ್ರಲ್ಲಿ 17,500 ಕೊಟ್ಟು ಅಂದರೆ ಬ್ಯಾಂಕಲ್ಲಿ 500 ರೂಪಾಯಿ ಮಾತ್ರ ಇದೆ. ಬಟ್ ರಿಕವರಿ ಆಫ್ ಡ್ಯಾಮೇಜಸ್ಸು ಒಂದು 74,000 ಅಲ್ವಾ. ಇಲ್ಲಿ ಬ್ಯಾಂಕಿಂದು 500 ರೂಪಾಯಿ ಉಳಿದಿದೆ, ಪ್ಲಸ್ ರಿಕವರಿ ಆಫ್ ಡ್ಯಾಮೇಜಸ್, ಏನು ಡ್ಯಾಮೇಜ್ ಮಾಡಿದಂಥ ದುಡ್ಡು ಕೊಟ್ಟನಲ್ಲ ಒಬ್ಬನು 74,000. 74,000 ಪ್ಲಸ್ 500, 74,500 ರೂಪಾಯಿ ನಮ್ಮ ಹತ್ರ ಇದೆ ಅಲ್ವಾ. 74,500 ರೂಪಾಯಿ ನಮ್ಮ ಹತ್ರ ಇದೆ. ಓಕೆ, ಬ್ಯಾಂಕು 74,500 ಅಲ್ವಾ. ಓಕೆ, 74,500. ನಮಗೆ ಇನ್ನೊಂದು ಐಟಮ್ ಬೇಕು, ಅದು ಏನು ಇಲ್ಲಿ ಕೊಟ್ಟಿದ್ದಾರಲ್ಲ, ಮತ್ತೇನು ಬ್ಯಾಲೆನ್ಸ್ ಉಳಿದಿದೆ? ಸಾರಿ, ಇಲ್ಲೇ P&L 1,75,000 ಇದೆ. P&L 1,75,000 ಇದೆ. P&L ಅಕೌಂಟ್, P&L ಅಕೌಂಟ್ ಅಲ್ಲೆಲ್ಲೂ ಯೂಸ್ ಮಾಡಿಲ್ಲ. 1,75,000 ಹಾಕಿದ್ದೀನಿ ಈಗ. ಓಕೆನಾ. ಸೊ ಈಗ P&L ಅಕೌಂಟ್ 17,500, ಸಾರಿ 1,75,000 ಕೊಟ್ಟಿದ್ದಾರಲ್ಲ, 1,75,000. ನಿಮಗೆ ಗೊತ್ತಿದೆ ಅಲ್ವಾ ಬ್ಯಾಂಕ್ ಎಷ್ಟಿದೆ? 500 ರೂಪಾಯಿ ಮಾತ್ರ ಇತ್ತು. ಮತ್ತು ರಿಕವರಿ ಮಾಡಿಕೊಂಡಿದ್ದು ಇಲ್ಲಿ ಕಡೆಗೆ ತೋರಿಸ್ಬೇಕು ನೀವುಗಳು. ರಿಕವರಿ ಆಗಿದ್ದನ್ನು ಇಲ್ಲಿ ತೋರಿಸ್ಬೇಕು. ರಿಕವರಿ ಆಫ್ ಡ್ಯಾಮೇಜಸ್ ಕ್ಯಾಪಿಟಲ್ ರಿಸರ್ವ್ಗಿಂತ ಮುಂಚೆ ತೋರಿಸ್ರಿ, ಸಾರಿ. ಓಕೆ,
ಎಲ್ಲೋ ಆಯ್ತಪ್ಪ, ಎಸ್ 74,000 ತೋರಿಸಿದ್ರಾ ನೋಡಿ. 74,000 ಪ್ಲಸ್ 500, 74,500 ರೂಪಾಯಿ ಬ್ಯಾಂಕು, ಹೌದಲ್ವಾ? ಆ 74,500 ರೂಪಾಯಿದಲ್ಲಿ ಮರಿಲ್ದಂಗೆ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ 7,250 ಮೈನಸ್ ಮಾಡಬೇಕಾಗಿತ್ತು. ಮೈನಸ್ ಮಾಡಿದ್ದೀನಿ. 74,500 ಮೈನಸ್ 7,250 67,250 ರೂಪಾಯಿ ಆಯಿತು. ಈಗ ಇದ್ರ ಟೋಟಲ್ಲು ಸೇಮ್ ಟ್ಯಾಲಿ ಆಗಬೇಕು, ಬಟ್ ವ್ಯತ್ಯಾಸ ಆಗ್ತಾ ಇದೆ. ಇಲ್ಲಿ 1,30,000 ಎಷ್ಟು 13,81,750, 13,81,250, 500 ರೂಪಾಯಿ ಡಿಫ್ರೆನ್ಸ್. ಯಾಕಂದರೆ ನಿಮ್ಮ ಕ್ವಶನ್ ಪೇಪರಲ್ಲೇ ವ್ಯತ್ಯಾಸ ಆಗಿದೆ ನೋಡಿ. ಇಲ್ಲಿ ನೋಡಿ 13,34,000, ಇದು 13,34,500 ಕೊಟ್ಟಿದ್ದಾರೆ. 500 ರೂಪಾಯಿ ವ್ಯತ್ಯಾಸ ಇದೆ ಅಲ್ವಾ? ಇಲ್ಲೂ 500 ರೂಪಾಯಿನೇ ವ್ಯತ್ಯಾಸ ಬರುತ್ತೆ. ಈಸ್ ಈಕ್ವಲ್ ಟು ಮೈನಸ್ ಇದು. ಒಂದು ವೇಳೆ ಡಿಫ್ರೆನ್ಸ್ ಬಂದರೆ ಅಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಷ್ಟೇ ಬರಬೇಕು ಇಲ್ಲಿ. ಓಕೆ, ಈಗ ಚರ ಕೊಡಬಾರ್ದು, ಆದರೂ ಕೊಟ್ಟಿದ್ದಾರೆ, ಬಟ್ ವ್ಯತ್ಯಾಸ ಆಗಿದೆ. ಓಕೆ ಫೈನ್. ಓಕೆ, ಈಗ ನೀವು ಈ ಪ್ರಾಬ್ಲಮ್ ಬರ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆಯ್ತಾ? ನೆಕ್ಸ್ಟು ಅಡ್ಜಸ್ಟ್ಮೆಂಟ್ ತೊಗೊಳ್ರಿ. ಇಲ್ಲಿಗೆ ಮುಗಿದಿಲ್ಲ, ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದೆ. ಅದೆಲ್ಲ ತುಂಡು ಹೋಯ್ತು. ಇಲ್ಲಿದೆ ನೋಡಿರಿ. ಎಸ್, ತಗೊಂಡ್ರಾ? ಓಕೆ, ಸೊ ಇದಾದ ಮೇಲೆ ಎಸ್, ಇದು ಸೊಲ್ಯೂಷನ್. ಸ್ಕ್ರೀನ್ಶಾಟ್ ತಗೊಳ್ರಿ. ನೆಕ್ಸ್ಟು ಓಕೆರಾ? ಬ್ಯಾಲೆನ್ಸ್ ಶೀಟ್ ಬೇಕಲ್ವಾ? ಎಸ್, ಬ್ಯಾಲೆನ್ಸ್ ಶೀಟ್ ಈಸ್ ಹಿಯರ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಅರ್ಥವಾಯ್ತು ಅಂತ ಅಂದ್ಕೊಳ್ತೀನಿ. ಸೊ ಒಂದು ವೇಳೆ ಯಾವುದಾದ್ರು ಗೊತ್ತಾಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ, ಸೊಲ್ಯೂಷನ್ ಹೇಳ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.